5ರಿಂದ 10 ನಿಮಿಷದಲ್ಲಿ 500ರಿಂದ 1000 ರೂಪಾಯಿ ದುಡಿಬೋದಾ? ಅದು ಹೆಂಗೆ ಅಂತ ಕೇಳೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು, ನಿಮ್ಮ ಬ್ಯಾಂಕಿನಾನೇ ನಿಮ್ಮ ಬ್ಯಾಂಕ್ ನೇಮು ವೆಬ್ಸೈಟ್ಗೆ ಹೋಗಿ ನಿಮ್ಮ ಬ್ಯಾಂಕ್ ನೇಮು ಆ್ಯಂಡ್ ಪಕ್ಕದ ರಿವಾರ್ಡ್ಸ್ ಅಂತ ಕ್ಲಿಕ್ ಮಾಡಿ ಅಲ್ಲಿ ಹೋಗಿ ಲಾಗಿನ್ ಆಗಿ ಅಲ್ಲಿ ರಿವಾರ್ಡ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಬರುತ್ತೆ. ಆ್ಯಂಡ್ ಇನ್ನೊಂದು ಯಾರು ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡಿರ್ತಾರೆ ಅವರು ಅಷ್ಟೇ, ನಿಮ್ಮ ನೆಟ್ ಬ್ಯಾಂಕಿಂಗಲ್ಲೇ ರಿವಾರ್ಡ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಅಲ್ಲಿ ಪಾಯಿಂಟ್ಸ್ ಬರುತ್ತೆ. ಆ ಪಾಯಿಂಟ್ಸ್ನ ನೀವು ಡೈರೆಕ್ಟಾಗಿ ಪ್ರಾಡಕ್ಟ್ ತೊಗೊಬೋದು. ಆ್ಯಂಡ್ ಇದನ್ನು ಅದನ್ನು ರಿಡೀಮ್ ಮಾಡಿಕೊಂಡು ಅಮೆಝಾನ್, ಫ್ಲಿಪ್ಕಾರ್ಟ್ ಕೂಪನ್ ಆಗಿ ಯೂಸ್ ಮಾಡಿಕೊಂಡು ಪರ್ಚೇಸ್ ಮಾಡ್ಬೋದು. 2 ಥರನೂ ಯೂಸ್ ಆಗುತ್ತೆ. ಆ್ಯಂಡ್ ನನಗೆ 2 ಬ್ಯಾಂಕಲ್ಲಿದೆ. ಒಂದು ಬ್ಯಾಂಕಲ್ಲಿ ಅದು ಪಾಯಿಂಟ್ಸ್ ಇದೆ, ಆ ಪಾಯಿಂಟ್ಸ್ನ ಡೈರೆಕ್ಟ್ ಪರ್ಚೇಸ್ ಮಾಡ್ಕೊಬೋದು. ಆ್ಯಂಡ್ ಇನ್ನೊಂದು ಬ್ಯಾಂಕಲ್ಲಿ ಆ ಪಾಯಿಂಟ್ಸ್ನ ನಾನು ಅಮೌಂಟ್ ಕನ್ವರ್ಟ್ ಮಾಡ್ಕೊಂಡು ಅದನ್ನು ನಾನು ಕೂಪನಾಗಿ ಯೂಸ್ ಮಾಡ್ಕೊಬೋದು. 2 ಥರನೂ ಯೂಸ್ ಮಾಡ್ಕೊಬೋದು. ರೀಚಾರ್ಜ್ಗಾರು ಯೂಸ್ ಮಾಡ್ಕೊಬೋದು, ಇಲ್ಲ ಶಾಪಿಂಗಾರು ಯೂಸ್ ಮಾಡ್ಕೊಬೋದು. ಆ ಥರ ನನಗಿದೆ. ಆ್ಯಂಡ್ ನಿಮಗೆ ಯಾವ ಥರ ಇದೆ ಅಂತ ಚೆಕ್ ಮಾಡಿ ನನಗೆ ಈ ಕಮೆಂಟ್ ಮಾಡಿ ಎಷ್ಟು ರಿವಾರ್ಡ್ ಸಿಕ್ಕಿದೆ ಅಂತ. ಆ್ಯಂಡ್ ಇನ್ನೊಂದು, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಶೇರ್ ಮಾಡಿ, ಅವ್ರಿಗೆ ಎಷ್ಟು ಸಿಕ್ಕಿದೆ ಅಂತ ಗೊತ್ತಾಗುತ್ತೆ.